ಭಾನುವಾರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಡಿವಾಳ ವಲಯ ಮಟ್ಟದ ಒಂದು ಸಮ್ಮೇಳನ ನಡೀತಾ ಇದೆ. ಇದಕ್ಕೆ ಈ ಭಾಗದ ಎಲ್ಲ ಕಟ್ಟಡ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳು, ಅವರ ಬದುಕು, ಅವರ ಭಾವನೆ, ಇದಕ್ಕೆಲ್ಲ ಕಾರಣ ಏನು, ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನ ಈ ಸಮ್ಮೇಳನದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ಮುಖ್ಯವಾಗಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಏನಿದೆ, ಕಾರ್ಮಿಕರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಬೇಕಾಗಿರುವಂಥ ಕಲ್ಯಾಣ ಮಂಡಳಿ, ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಇದೆ. ಅದನ್ನು ಕಟ್ಟಡ ಕಾರ್ಮಿಕರಿಗಾಗಿ ಖರ್ಚು ಮಾಡಬೇಕು. ಆದರೆ ಅವರು ಕಾರ್ಮಿಕರಿಗೆ ಖರ್ಚು ಮಾಡುವಂಥದ್ರ ಬದಲು ಬೇರೆ ಬೇರೆ ಉದ್ದೇಶಕ್ಕಾಗಿ ಖರ್ಚು ಮಾಡಿಕೊಂಡು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಈ ವಿಚಾರಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಳ್ಳೋರಿದ್ದೀವಿ. ಇದ್ರ ಜೊತೆಯಲ್ಲಿ ಕಟ್ಟಡ ಕಾರ್ಮಿಕರಿಗಿದ್ದಂಥ 2 ಪ್ರಮುಖ ಕಾಯ್ದೆಗಳು, ಅದು 1996ರಲ್ಲಿ ಬಂದಂಥ ಕಾಯ್ದೆಗಳು. ಆ ಕಾಯ್ದೆ ಬಂದ ಮೇಲೇ ಈ ಬೋರ್ಡ್ ಅಂತ ಆಗಿದ್ದು, ಆ ಬೋರ್ಡಿಗೆ ಹಣ ಬಂದಿದ್ದು, ಕಾರ್ಮಿಕರಿಗೆ ಕಲ್ಯಾಣ ಯೋಜನೆ ಎನ್ನುವಂಥದ್ದು ಜಾರಿಯಾಗಿದ್ದು. ಈಗ ಮೋದಿ ಸರ್ಕಾರ ಆ 2 ಕಾಯ್ದೆಗಳನ್ನು ಏನೋ ಸಮಿತೀಕರಣ ಮಾಡ್ತೀವಿ ಅನ್ನೋಂಥ ಹೆಸರಲ್ಲಿ ರದ್ದು ಮಾಡಿದ್ದಾರೆ. ಹೀಗಾಗಿ ಕಟ್ಟಡ ಕಾರ್ಮಿಕರು ಭಾರಿ ಹೋರಾಟದಿಂದಾಗಿ ಗಳಿಸಿದಂಥ ಈ 2 ಕಾನೂನುಗಳು ಇವಾಗ ಸದ್ಯಕ್ಕೆ ಇಲ್ಲ. ಆದ್ದರಿಂದಾಗಿ ಇದನ್ನು ಕೂಡ ನಾವು ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಮೋದಿ ಸರ್ಕಾರ ಮತ್ತೆ ಕಟ್ಟಡ ಕಾರ್ಮಿಕರಿಗೆ ಆ 2 ಕಾಯ್ದೆಗಳನ್ನು ಪುನಃ ಸ್ಥಾಪಿಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಉಳಿದಂತೆ ಈ ಭಾಗದಲ್ಲಿ ದೊಡ್ಡ ಸಂಖ್ಯೆಯ ಕಟ್ಟಡ ಕಾರ್ಮಿಕರಿದ್ದಾರೆ. ಆಕ್ಸಿಡೆಂಟ್ಗಳಾಗ್ತಿದ್ದಾವೆ, ಡೆತ್ಗಳಾಗ್ತಿದ್ದಾವೆ. ಆದರೆ ಮಾಲೀಕರು ಅಥವಾ ಅದಕ್ಕೆ ಸಂಬಂಧಪಟ್ಟಂಥವ್ರು ನುಣುಚ್ಕೊಳ್ಳುವಂಥದ್ದು, ಕಾರ್ಮಿಕರಿಗೆ ಸಂಬಳ ಕೊಡದೆ ವಂಚನೆ ಮಾಡ್ತಕ್ಕಂಥದ್ದು, ಬಿಲ್ಡಿಂಗ್ ಕೊಲಾಪ್ಸ್ ಆದಾಗ ಅದಕ್ಕೆ ನಮ್ಗೆ ಸಂಬಂಧನೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ನುಣುಚ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಡೀತಾ ಇದೆ. ಮತ್ತು ಇನ್ನೊಂದು ಕಡೆ ಅವ್ರಿಗೆ ಪೇಮೆಂಟನ್ನು ಕೊಡದೆ ನಿರಾಕರಣೆ ಮಾಡೋದು, ಏನು ಒಪ್ಪಂದ ಆಗಿರ್ತದೋ ಆ ಪ್ರಕಾರ ಅವ್ರಿಗೆ ಹಣನ ಕೊಡದೆ, ಕೂಲಿ ಕೊಡದೆ ವಂಚನೆ ಮಾಡ್ತಕ್ಕಂಥದ್ದು, ಇಂಥ ಪ್ರಕರಣಗಳೆಲ್ಲವೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇವೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಿರ್ಣಯಗಳನ್ನ ತೆಗೆದುಕೊಂಡು ಮುಂದೆ ಇಂಥ ಎಲ್ಲ ವಿಚಾರಗಳ ಮೇಲೆ ಹೋರಾಟಗಳನ್ನು ರೂಪಿಸುವಂಥದ್ರ ಕಾರಣಕ್ಕಾಗಿಯೇ ಭಾನುವಾರ ಈ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು. ಈ ಸಮ್ಮೇಳನ ಆದಮೇಲೆ ನಾವು ಬೆಂಗಳೂರು ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ನಾವು ಜುಲೈ 20ನೇ ತಾರೀಕು ಕೆಂಗೇರಿಯಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಎಲ್ಲ ಕಟ್ಟಡ ಕಾರ್ಮಿಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಹಿನ್ನೆಲೆ ಒಳಗಡೆ ಈ ಮಡಿವಾಳ ವಲಯ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕಟ್ಟಡ ಕಾರ್ಮಿಕರ ಸಮ್ಮೇಳನಕ್ಕೆ ಯಾರೆಲ್ಲ ಕಟ್ಟಡ ಕಾರ್ಮಿಕರಿದ್ದಾರೋ ಅವರೆಲ್ಲರೂ ಕೂಡ ದಯವಿಟ್ಟು ಭಾಗವಹಿಸಬೇಕು. ಸಂಘದ ಸದಸ್ಯರು ಮಾತ್ರ ಅಲ್ಲದೆ ಇತರೆ ಸಂಘಕ್ಕೆ ಸದಸ್ಯರಾಗದೇ ಇರುವಂಥವರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ.